ಕತ್ರಿ ಪರ್ವತ ತಾಪದಿಂದ ಕಷ್ಟಪಟ್ಟಿದೆ. ಈಗ ನೀವು ನಿಮ್ಮ ಸಾಮಾನ್ಯ ರೂಪ ಮಾಡ್ಕೊಂಡ್ರೆ ಜನರೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಯೋಚಿಸಿ, ಆಶೀರ್ವಾದ ಸಿಕ್ಕ್ರೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಅಲ್ವಾ ವಿಂಧ್ಯಾಚಲ ಪರ್ವತ? ಬಾಲಕ, ನನಗೆ ಆಶೀರ್ವಾದ ಅಲ್ಲ, ಛಲ, ಪ್ರತಿಷ್ಠೆ, ಸನ್ಮಾನ ಬೇಕಾಗಿದೆ. ಎಲ್ಲಿವರೆಗೂ ನಾರಾಯಣ ಸ್ವತಃ ಬಂದು ನನ್ನನ್ನ ಈ ಜಗತ್ತಿಗೆ ಸರ್ವಶ್ರೇಷ್ಠ ಪರ್ವತದ ಸ್ಥಾನ ಕೊಡಲ್ವೋ, ಎಲ್ಲಿವರೆಗೂ ನಾನು ಪರ್ವತರಾಜ ಆಗೋದಿಲ್ವೋ, ನಾನು ಇದೇ ವಿಶಾಲ ರೂಪದಲ್ಲಿ ನಿಂತಿರ್ತೀನಿ. ಆದ್ರೆ ವಿಂಧ್ಯಾಚಲ ಪರ್ವತ ಹಠ, ಪ್ರತಿಷ್ಠೆ ಮತ್ತೆ ಗೌರವ ಇಲ್ಲ ಒಳ್ಳೆ ಕೆಲ್ಸಕ್ಕೆ ಸಿಗೋದಲ್ವಾ? ನಿಮ್ಗೆ ನಿಜವಾಗ್ಲೂ ಅದೆಲ್ಲ ಬೇಕಾಗಿದೆ ಅಂದ್ರೆ ನೀವು ಜನರಿಗೆಲ್ಲ ಕಷ್ಟ ನೀಡೋದ್ರ ಬದಲಿಗೆ ಜನರಿಗೆ ಸಹಾಯ ಮಾಡಿ ಜಗತ್ತಿನ ಹಿತಕ್ಕಾಗಿ ಕೆಲಸ ಮಾಡಬೇಕು. ಬಾಲಕ, ನೀನಿಲ್ಲಿ ನನ್ನ ಹಿತ ಮಾತಾಡೋದಕ್ಕೆ ಬಂದಿದ್ಯಾ ಅಥವಾ ಜಗತ್ತಿಂದ? ನನಗೂ ಜಗತ್ತಿಗೂ ಏನು ಸಂಬಂಧ ಇಲ್ಲ. ನನಗೆ ಕೇವಲ ಪರ್ವತರಾಜ ಆಗ್ಬೇಕಾಗಿದೆ. ಆದ್ರೆ ನೀವು ಹಾಗೆ ಮೊದ್ಲಿಂದಾನೇ ಇದ್ದೀರಾ. ಎಲ್ಲ ಪರ್ವತಕ್ಕಿಂತ ಶ್ರೇಷ್ಠ, ಶಕ್ತಿಶಾಲಿ ಮತ್ತೆ ವಿಶಾಲ. ಇದು ವಿಡಂಬನೆ ಬಾಲಕ. ನನ್ನ ಶ್ರೇಷ್ಠತೆ ಬಿಟ್ಟು ಜನರು ತಮ್ಮ ತಲೆ ಬಗ್ಸೋದು ಆ ಕತ್ರಿ ಪರ್ವತದ ಮುಂದೆ. ಅದರ ಆರಾಧನೆ ಮಾಡ್ತಾರೆ, ಅದನ್ನೇ ಹತ್ತುತ್ತಾರೆ. ಮತ್ತೆ ನಾನು ಇಲ್ಲೇ ನಿಂತು ನಿಂತು ಎಲ್ಲ ನೋಡ್ತಾ ಇರ್ತೀನಿ. ಆದರೆ ಇನ್ನೂ ಹಾಗಾಗಲ್ಲ. ನನ್ನ ಇಚ್ಛೆ ಪೂರ್ಣ ಆಗುವವರೆಗೂ, ಎಲ್ಲಿಯವರೆಗೆ ನಾನು ಪರ್ವತರಾಜ ಆಗಲ್ವೋ, ನಾನು ನನ್ನ ಸ್ವರೂಪವನ್ನು ಕಡಿಮೆ ಮಾಡೋದಿಲ್ಲ. ಇದರ ಪರಿಣಾಮ ಏನೇ ಆದರೂ, ಬೇಕಾದರೆ ಸೂರ್ಯನ ತಾಪದಿಂದ ಕತ್ರಿ ಪರ್ವತ ನಷ್ಟ ಆದ್ರೂ ಸರಿ. ವಿಂಧ್ಯಾಚಲ ಪರ್ವತ ಸ್ವಲ್ಪ ನನ್ನ ಮಾತು ಕೇಳಿ. ಇದೇನಿದು ಧ್ವನಿ? ಮಾತೆ, ನಮಗೆ ರಕ್ಷಣೆ ನೀಡು, ನಮ್ಮನ್ನು ಕಾಪಾಡು ಮಾತೆ. ನಮ್ಮನ್ನು ಕಾಪಾಡಿ, ನಮಗೆ ರಕ್ಷಣೆ ನೀಡು, ನಮ್ಮನ್ನು ಕಾಪಾಡು ಮಾತೆ. ಮಾತೆ, ನಮ್ಮ ರಕ್ಷಣೆ ಮಾಡಿ ಮಾತೆ, ನಮ್ಮನ್ನು ಕಾಪಾಡಿ ಮಾತೆ. ಪ್ರಭು, ಅಲ್ಲಿ ಯೋಗಮಾಯೆಯ ಮುಂದೆ ಪ್ರತ್ಯಕ್ಷರಾದ ಬಾಲಿಕೆಯರು ಯಾರು? ದೇವಿ, ಇವರು ಬಾಲಿಕೆಯರಲ್ಲ, ಅವರೆಲ್ಲ ಜಗತ್ತಿನ ದುರ್ಲಭ ಔಷಧಿಗಳು. ಔಷಧಿಗಳು? ಹಾ ದೇವಿ, ಈ ಕತ್ರಿ ಪರ್ವತ ಜಗತ್ತಿನ ಎಲ್ಲ ದುರ್ಲಭ ಗಿಡಮೂಲಿಕೆಗಳು ಮತ್ತು ಔಷಧಿಗಳ ನಿವಾಸ ಸ್ಥಳವಾಗಿದೆ. ಈ ಪರ್ವತಕ್ಕೆ ದೂರ ದೂರದಿಂದ ವೈದ್ಯರು ಬರುತ್ತಾರೆ ಮತ್ತು ಮನುಷ್ಯರ ಶಾರೀರಿಕ ವ್ಯಾಧಿಗಳು, ರೋಗಗಳನ್ನು ದೂರ ಮಾಡಲು ಅವಶ್ಯಕ ಔಷಧಿಗಳನ್ನು ಪಡೆದುಕೊಳ್ಳುತ್ತಾರೆ. ನಾರಾಯಣ ನಾರಾಯಣ. ಇದರ ಅರ್ಥವೇನೆಂದರೆ ಪ್ರಭು, ಈ ವನಸ್ಪತಿಗಳ ರಕ್ಷಣೆಯ ಭಾರವು ದೇವಿ ಯೋಗಮಾಯೆಯದು. ಏಕೆಂದರೆ ಅವಳೇ ಕತ್ರಿ ಪರ್ವತದ ಅಧಿಷ್ಠದೇವಿಯಾಗಿದ್ದಾಳೆ. ನಿಮ್ಮ ಮಾತು ಸತ್ಯವಾದುದೇ ದೇವರ್ಷಿ. ಆದ್ದರಿಂದಲೇ ಈ ಔಷಧಿಗಳು ದೇವಿ ಯೋಗಮಾಯೆಯ ಮುಂದೆ ಉಪಸ್ಥಿತರಾಗಿದ್ದಾರೆ. ಮಾತೆ, ಈ ತಾಪದಿಂದ ನಮ್ಮ ರಕ್ಷಣೆ ಮಾಡಿ ಮಾತೆ. ಹಾ ಮಾತೆ, ಇಲ್ದಿದ್ರೆ ಇವತ್ತೇ ನಮ್ಮೆಲ್ಲರ ಅಸ್ತಿತ್ವ ಶಾಶ್ವತವಾಗಿ ನಾಶ ಆಗುತ್ತೆ ಮಾತೆ. ಮಾತೆ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ ಮಾತೆ. ಕಾಪಾಡಿ ಮಾತೆ, ಏನಾದ್ರೂ ಮಾಡಿ ಕಾಪಾಡಿ. ನೀವೆಲ್ಲರೂ ಶಾಂತರಾಗಿ. ನಿಮ್ಮೆಲ್ಲರ ರಕ್ಷಣೆ ಮಾಡುವುದು ನನ್ನ ಪರಮ ಕರ್ತವ್ಯವಾಗಿದೆ. ಮತ್ತು ನಾನಿರುವಾಗ ನಿಮಗೆ ಯಾವ ಅಹಿತವಾಗುವುದಿಲ್ಲ. ನೀವೆಲ್ಲ ನನ್ನೊಂದಿಗೆ ಬನ್ನಿ, ನಾನು ಸುರಕ್ಷತೆಯೆಡೆಗೆ ಕರೆದೊಯ್ಯುತ್ತೇನೆ. ಇನ್ನೂ ತಿಳಿಯಲಿಲ್ಲವೇ? ಆ ದೇವಿ ಯೋಗಮಾಯೆ ಆ ಕತ್ರಿ ಪರ್ವತದ ಔಷಧಿಗಳ ರಕ್ಷಕಿ. ತನ್ನ ಔಷಧಿಗಳು ಸುಡುವುದನ್ನು ನೋಡಿ ಅವನ್ನು ಕಾಪಾಡಲು ಅವುಗಳ ರಕ್ಷಣೆಗಾಗಿ ಅವಳು ತನ್ನ ಧಾಮದಿಂದ ಹೊರಗೆ ಖಂಡಿತ ಬರುತ್ತಾಳೆ. ಹಾಗೆ ಅವಳು ಹೊರಬಂದಾಗ ನನಗೆ ಆ ಆಕಾಶವಾಣಿ, ಆ ಬಾಲಕ
ಆ ವಿಷ್ಣುವಿನ ಪೂರ್ಣ ಅವತಾರ ಎಲ್ಲದರ ಕುರಿತು ಅವಶ್ಯವಾಗಿ ಹೇಳುತ್ತಾಳೆ. ಅಯ್ಯೋ ಆಗ್ತಿಲ್ಲ ತಡೆಯೋಕ್ಕಾಗಲ್ಲ. ಅಮ್ಮ, ಆಗ್ತಿಲ್ಲ. ಹೇಳ್ಬಿಡಿ, ಆಗ್ತಿಲ್ಲ. ನಾನಂತೂ ಮೊದಲೇ ಹೇಳಿದ್ದೆ, ನಾವೆಲ್ಲ ಇಲ್ಲೇ ಸುಟ್ಟು ಭಸ್ಮ ಆಗ್ತೀವಿ. ನೀವೆಲ್ಲರೂ ಸ್ವಲ್ಪ ಶಾಂತರಾಗಿ. ಯಾರಿಗೂ ಏನೂ ಆಗಲ್ಲ. ಈ ಅಪಾಯಕ್ಕೆ ಪರಿಹಾರ ಹುಡ್ಕೊಂಡು ಕೃಷ್ಣ ಬರ್ತಾನೆ. ಬಲರಾಮ, ನೀರು ಗಂಟ್ಲೆಲ್ಲ ಒಣಗೋಗ್ತಿದೆ. ಸ್ವಲ್ಪ ಇರಿ, ನಾನು ಈಗಲೇ ನಿಮಗೆ ನೀರು ತಂದು ಕೊಡ್ತೀನಿ. ಅಣ್ಣ, ತಗೊಳ್ಳಿ ನೀರು. ಸುಟ್ಟು ಹೋಗ್ತಾ ಇದೆ ಬಲರಾಮ, ಕೈಯೆಲ್ಲ ಸುಟ್ಟು ಹೋಗ್ತಾ ಇದೆ. ಸ್ವಲ್ಪ ಇರಿ ಅಣ್ಣ. ನಂದ್ರಾಣಿ, ನಾನ್ ಮೊದ್ಲೇ ಹೇಳಿದ್ದ ಇಲ್ಲಿಂದ ಹೋಗ್ಬಿಡೋಣ ಅಂತ. ಇನ್ನು ಈ ಭಯಂಕರ ತಾಪದಿಂದ ನಮ್ಮನ್ನ ಯಾರು ಕಾಪಾಡಕ್ಕಾಗಲ್ಲ. ಎಲ್ಲರೂ ಸ್ವಲ್ಪ ಶಾಂತವಾಗಿರಿ. ಹೀಗೆ ಇನ್ನು ತಾಪ ಹೆಚ್ಚಾಗ್ತಾನೆ ಇದ್ರೆ ಈ ಸಂಪೂರ್ಣ ಪರ್ವತ ನಾಶ ಆಗೋದಕ್ಕೆ ಬಹಳ ಸಮಯ ಬೇಕಾಗಲ್ಲ. ನಾನು ಹೇಗಾದ್ರೂ ಮಾಡಿ ಸೂರ್ಯದೇವನ್ ಈ ತಾಪನ ತಡಿಲೇಬೇಕು. ಹೇಗ್ ತಡಿಲೆ ನಾನು ಈ ಸೂರ್ಯದೇವನ್ ತಾಪನ? ಈ ತಾಪನ ತಡೆಯೋದಿಕ್ಕೆ ಒಂದೇ ದಾರಿ ಇದೆ. ನಾನೀಗ ನನ್ನ ಒಳಗಿರೋ ಅಗ್ನಿ ತತ್ವದಿಂದ ಈ ಸಂಪೂರ್ಣ ತಾಪನ ನಿಯಂತ್ರಣ ಮಾಡಬೇಕು. ಇದನ್ನ ನನ್ನೊಳಗಡೆ ಧಾರಣೆ ಮಾಡಬೇಕು. ಮಾತೆ, ನಾವು ಇನ್ನು ಮುಂದೆ ಬರಕ್ಕಾಗಲ್ಲ ಮಾತೆ. ಮಾತೆ ತುಂಬಾ ಉರಿತಾ ಇದೆ ಮಾತೆ. ನೀವೇ ಏನಾದ್ರೂ ಮಾಡಿ ಮಾತೆ, ಬೇಗ ಏನಾದ್ರೂ ಮಾಡಿ. ನೀವೆಲ್ಲ ಜಗತ್ತಿನಲ್ಲಿರುವ ರೋಗ ಮತ್ತು ಸಂಕಟಗಳ ನಿವಾರಣೆ ಮಾಡುವವರು. ಸ್ವಲ್ಪ ಧೈರ್ಯದಿಂದಿರಿ. ಈ ಅಪಾಯವೂ ದೂರವಾಗುತ್ತದೆ. ಬನ್ನಿ ನನ್ನೊಂದಿಗೆ, ಪ್ರಯತ್ನ ಮಾಡಿ. ಬನ್ನಿ ಬನ್ನಿ. ಬನ್ನಿ. ಇದು ಈ ಪರ್ವತದ ಇನ್ನೊಂದು ಭಾಗ. ಇಲ್ಲಿಗೆ ತಾಪ ತಲುಪಲು ಇನ್ನೂ ಸಮಯವಾಗುತ್ತದೆ. ನೀವೆಲ್ಲ ಇಲ್ಲಿಯೇ ನನ್ನ ಪ್ರತೀಕ್ಷೆ ಮಾಡಿ. ಅಲ್ಲಿಯವರೆಗೆ ನಾನು ಈ ಸಮಸ್ಯೆಗೆ ಪೂರ್ಣ ರೂಪದಲ್ಲಿ ಪರಿಹಾರ ಹುಡುಕುತ್ತೇನೆ. ಓಂ ಅಗ್ನಿಯೇ ನಮಃ. ಓಂ ಅಗ್ನಿಯೇ ನಮಃ. ಓಂ ಅಗ್ನಿಯೇ ನಮಃ. ನಮಗೆ ಎಲ್ಲ ತಿಳಿತು ಭಗವಂತ. ಹಾ ಭಗವಂತ, ನಾವು ನಮ್ಮ ಜೀವ ಕೊಟ್ಟಾದ್ರೂ ಈ ಕಾರ್ಯನ ಪೂರ್ಣ ಮಾಡ್ತೀವಿ ಭಗವಂತ. ಹೌದು ಭಗವಂತ. ಭಗವಂತ ಕಂಸನ ಕಾರ್ಯವನ್ನು ಜೀವ ನೀಡಿ ಅಲ್ಲ, ಜೀವ ತೆಗೆದು ಪೂರ್ತಿ ಮಾಡಬೇಕು. ಹೋಗಿ ಅಸಫಲರಾಗಿ ಬರಬೇಡಿ. ನಾರಾಯಣ ನಾರಾಯಣ, ಇದೇನು ಅನರ್ಥವಾಗುತ್ತಿದೆ ಪ್ರಭು? ಇಷ್ಟು ಪುಟ್ಟ ಕೃಷ್ಣ ಸೂರ್ಯನ ಅಸಹನೀಯ ತಾಪವನ್ನು ತನ್ನ ಶರೀರದೊಳಗೆ ಧಾರಣೆ ಮಾಡುತ್ತಿದ್ದಾನೆ. ದೇವರ್ಷಿ, ಕೃಷ್ಣ ಏನೇ ಮಾಡಿದರೂ ಅದನ್ನು ಪ್ರಕೃತಿಯ ಅನುರೂಪವಾಗಿ ಮಾಡುತ್ತಿದ್ದಾನೆ.
ತನ್ನ ಕರ್ಮಗಳಿಂದ ಮಾನವತೆಯ ರಕ್ಷಣೆ ಮಾಡುವುದೇ ಕೃಷ್ಣನ ಸರ್ವೋಚ್ಚ ಧರ್ಮವಾಗಿದೆ. ಅದಕ್ಕಾಗಿಯೇ ಅವನ ಅವತಾರವಾಗಿದೆ ದೇವರ್ಷಿ. ಪ್ರಭು, ಕೃಷ್ಣ ನಿಮ್ಮ ಅವತಾರ ಖಂಡಿತ ಹೌದು. ಆದರೆ ಮಾನವೀಯ ಜೀವನ ಮತ್ತು ಮನುಷ್ಯ ಶರೀರದ ಕಾರಣ ಅವನಿಗೂ ಕೆಲ ಸೀಮಿತಗಳಿವೆ. ಒಮ್ಮೆ ಕೃಷ್ಣನಿಗೆ ಇಂದು ಏನಾದರೂ ಆದರೆ ಅವನ ಜನನದ ಪರಮ ಉದ್ದೇಶದ ಗತಿಯೇನು ಪ್ರಭು? ದೇವರ್ಷಿ, ಕೃಷ್ಣನ ಜನ್ಮಕ್ಕೆ ಒಂದೇ ಉದ್ದೇಶವಿದೆ. ಅದೇನೆಂದರೆ ಧರ್ಮದ ಮಾರ್ಗದಲ್ಲಿ ನಡೆಯುವ ಜನರ ರಕ್ಷಣೆ ಮಾಡುವುದು. ಮತ್ತು ಈಗಲೂ ಅವನು ಅದನ್ನೇ ಮಾಡುತ್ತಿದ್ದಾನೆ. ತಾಪಮಾನ ನೋಡಿದ್ರೆ ಮೊದಲಿಗಿಂತ ಕಡಿಮೆ ಆಗಿದೆ ಅಂತ ನನಗನ್ನಿಸ್ತಿದೆ. ಯಾರಾದ್ರೂ ನನಗೆ ನೀರು ಕುಡಿಸಿ, ನನ್ನ ಗಂಟ್ಲು ಸುಡ್ತಾ ಇದೆ. ಅತ್ತೆ, ನೀವು ನಿಜ ಹೇಳಿದ್ರಿ. ಈಗ ನೀರಿನ ಬಿಸಿನೂ ಆರೋಗಿದೆ. ತಗೊಳ್ಳಿ ಅಣ್ಣ, ಬೇಗ ನೀರು ಕುಡೀರಿ. ಹೇ ಪರಮಾವತಾರಿ ಶ್ರೀಕೃಷ್ಣ, ನೀವು ಧನ್ಯರು. ನೀವು ನನ್ನನ್ನ ಮತ್ತು ನನ್ನ ಭಕ್ತರನ್ನ ರಕ್ಷಣೆ ಮಾಡುವುದಕ್ಕಾಗಿ ನಿಮ್ಮ ಜೀವವನ್ನೇ ಪಣಕ್ಕಿಟ್ಟಿರಿ. ಕೃಷ್ಣ, ನನ್ನನ್ನು ಕಾಪಾಡಲು ನಿಮ್ಮ ಜೀವನವನ್ನೇ ಅಪಾಯಕ್ಕೊಡ್ಡಿ ಒಬ್ಬ ಸಹೋದರನ ಧರ್ಮ ನಿರ್ವಹಿಸಿದಿರಿ. ಆದರೆ ಒಬ್ಬಳು ಸಹೋದರಿಯಾಗಿ ನಿಮ್ಮ ರಕ್ಷಣೆ ಮಾಡುವುದೂ ನನ್ನ ಕರ್ತವ್ಯವಾಗಿದೆ ಮತ್ತು ನಾನು ನನ್ನ ಕರ್ತವ್ಯ ಖಂಡಿತ ನಿಭಾಯಿಸುತ್ತೇನೆ. ನಾರಾಯಣ ನಾರಾಯಣ, ಏನಾದರೂ ಮಾಡಿ ಪ್ರಭು, ಈ ಅನರ್ಥವನ್ನು ತಡೆಯಿರಿ. ಅಲ್ಲಿ ನಂದಪುತ್ರನು ಇನ್ನಷ್ಟು ಸಮಯದವರೆಗೆ ಸೂರ್ಯನ ತಾಪವನ್ನು ನುಂಗುತ್ತಿದ್ದರೆ ಅವನ ಮಾನವ ಶರೀರಕ್ಕೆ. ಪ್ರಭು, ವಿಂಧ್ಯಾಚಲ ಪರ್ವತದ ಅನರ್ಥವನ್ನು ನೀವೇ ತಡೆಯಬೇಕು. ಇನ್ನಷ್ಟು ವಿಳಂಬವಾಗುವ ಮೊದಲು ಏನಾದರೂ ಮಾಡಿ ಪ್ರಭು. ನಾರಾಯಣನಿಗೆ ನಮ್ಮ ಪ್ರಾರ್ಥನೆ ಕೇಳಿಸಿದೆ. ಆ ಭಗವಂತ ನಮ್ಮೆಲ್ಲರ ಜೀವನವನ್ನು ಕಾಪಾಡ್ದ. ಈಗೆಲ್ಲ ಮೊದಲಿನ ಹಾಗೆ ಆಗಿದೆ. ಈ ಪುಟ್ಟು ಗುಹೆಯಲ್ಲಿ ಕೂತ್ಕೊಂಡಿದ್ರೆ ಏನು ಲಾಭ ಇಲ್ಲ. ನಡೀರಿ, ನಾವೆಲ್ಲ ಹೊರಗಡೆ ಹೋಗೋಣ. ತಡೀರಿ ದಾಮು ಚಿಕ್ಕಪ್ಪ, ನೀವು ಎಷ್ಟು ಬೇಗ ಅಪಾಯಕ್ಕೆ ಭಯ ಪಡ್ತೀರೋ ಅಷ್ಟೇ ಬೇಗ ಅದನ್ನ ಮರ್ತೋಗ್ಬಿಡ್ತೀರಾ. ನಾವು ಇಲ್ಲಿ ಕ್ಷೇಮವಾಗಿದ್ದೀವಿ ಅಂತ ಗೊತ್ತಾಗೋವರೆಗೂ ನಾವ್ಯಾರು ಈ ಗುಹೆಯಿಂದ ಹೊರಗೋಗೋದು ಬೇಡ. ಎಲ್ಲರೂ ಇಲ್ಲೇ ಇದ್ದಾರೆ, ಆದ್ರೆ ಗೊಲ್ಲ ಒಬ್ಬ ಎಲ್ಲೋಗ್ಬಿಟ್ಟ. ನಾನಿಲ್ಲ ಅಂತ ಗೊಲ್ಲ ಏನಾದ್ರು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ರೆ ನಾನು ಅವನ್ನ ಹುಡುಕ್ಬೇಕು. ರಾಧೆ, ನೀನೆಲ್ಲಿಗೂ ಹೊರಟೆ? ನಾನು ಗೊಲ್ಲನ ಹುಡ್ಕೋಕೆ. ರಾಧೆ, 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 ನನ್ನ ಮಾತೊಂದು ಸ್ವಲ್ಪ ಕೇಳು. ಅಣ್ಣ, ಕೃಷ್ಣಂಗೇನಾದ್ರೂ ನನ್ನ ಸಹಾಯ ಬೇಕಾಗಿದ್ರೆ? ಆದ್ರೆ ರಾಧೆ, ಹೊರಗಡೆ ಏನಾದ್ರೂ ಅಪಾಯ ಇದ್ರೆ? ಅಣ್ಣ, ನಾನು ರಾಧೆ, ನಾನು ಅಪಾಯಕ್ಕಲ್ಲ. ಅಪಾಯನ ನನಗೆ ಹೆದರುತ್ತೆ. ಸರಿ ರಾಧೆ, ನಿನಗೇನಾದ್ರೂ ನನ್ನ ಸಹಾಯ ಬೇಕು ಅನ್ಸಿದ್ರೆ ನನ್ಗೆ ಹೇಳು, ಆಯ್ತಾ? ಸರಿ ಅಣ್ಣ. ಹುಷಾರಾಗಿ ಹೋಗು.
ಇನ್ನು ಅತ್ಯಂತ ಬೇಗನೆ ಸಮಯ ಬರೋದ್ರಲ್ಲಿದೆ. ಆಗ ನಾನಾಗ್ತೀನಿ ಪರ್ವತರಾಜ. ಅದಾದ್ಮೇಲೆ ಜಗತ್ತಿನಲ್ಲಿರೋ ಎಲ್ಲ ಮನುಷ್ಯರು ನನ್ನನ್ನು ಪೂಜೆ ಮಾಡ್ತಾರೆ, ನನ್ನ ಹಾಡಿ ಹೊಗಳ್ತಾರೆ. ನೀನು ಬಯಸುತ್ತಿರುವುದು ಅಸಂಭವ ವಿಂಧ್ಯಾಚಲ. ಏಕೆಂದರೆ ಜಗತ್ತು ಅಧರ್ಮಿಗಳ ಪೂಜೆ ಮಾಡುವುದಿಲ್ಲ. ಕಂಸನ ಮಾತುಗಳನ್ನ ಕೇಳಿ ನೀನು ಏನು ಮಾಡಿದೆಯೋ ಅದಕ್ಕಿಂತ ಅಧರ್ಮ ಇನ್ನೊಂದಿಲ್ಲ ವಿಂಧ್ಯಾಚಲ. ಖತ್ರಿ ಪರ್ವತ ನಿವಾಸಿನಿ ದೇವಿ ಯೋಗಮಾಯೆ, ಯಾವುದನ್ನು ನೀವು ಅಧರ್ಮ ಅಂತೀರೋ ಅದೇ ನನಗೆ ಧರ್ಮ. ನನ್ನ ಅಧಿಕಾರಕ್ಕಾಗಿ ನಾನು ಮಾಡಿರೋ ಸಂಘರ್ಷ ಅದು. ಮತ್ತು ನಿಯತಿ ಜೊತೆ ನನ್ನ ಯುದ್ಧ ಎಲ್ಲಿಯವರೆಗೆ ಅಂದ್ರೆ ನನಗೆ ಪರ್ವತರಾಜನ ಪದವಿ ಸಿಗುವ ತನಕನು. ಗೊಲ್ಲ, ಓ ಗೊಲ್ಲ, ನೀನ್ ಎಲ್ಲಿದ್ಯಾ ಗೊಲ್ಲ? ನಿನಗೇನಾದ್ರೂ ಅಪಾಯ ಆಗಿದ್ರೆ ನೀನ್ ನನ್ನನ್ನು ಕರಿಬಹುದು ಗೊಲ್ಲ. ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೀನಿ. ವಿಂಧ್ಯಾಚಲ, ನೀನು ನಿನ್ನ ಅಧಿಕಾರಕ್ಕಾಗಿ ಅಲ್ಲ, ನಿನ್ನ ಅಹಂಕಾರಕ್ಕಾಗಿ ಹೋರಾಡುತ್ತಿರುವೆ. ವಿಂಧ್ಯಾಚಲ, ಪರ್ವತ ಒಂದು ದಿವ್ಯ ಸ್ಥಾನವಾಗಿದೆ. ಅಲ್ಲಿ ಜನರು ತಮ್ಮ ಅಹಂಕಾರ ಮರೆಯುತ್ತಾರೆ. ಋಷಿ ಮುನಿ ತಪಸ್ಸು ಮಾಡುತ್ತಾರೆ. ಮನುಷ್ಯರು ತಮ್ಮ ರೋಗಗಳಿಗೆ ಔಷಧಿ ಹುಡುಕುತ್ತಾರೆ. ಆದರೆ ನೀನು ನಿನ್ನ ಅಹಂಕಾರದಿಂದ ಜನರ ಜೀವನವನ್ನೇ ಅಪಾಯಕ್ಕೊಡ್ಡಿದ್ದೀಯ ವಿಂಧ್ಯಾಚಲ. ನೀನು ಪ್ರಕೃತಿಗೆ ವಿರುದ್ಧವಾದ ಕಾರ್ಯ ಮಾಡಿರುವೆ ವಿಂಧ್ಯಾಚಲ. ದೇವಿ, ನನಗೆ ನಿನ್ನ ಜ್ಞಾನದ ಅವಶ್ಯಕತೆ ಏನಿಲ್ಲ. ನನಗೆ ಅಗತ್ಯ ಇರೋದು ಕೇವಲ ಪರ್ವತರಾಜನೆಂಬ ಪದವಿಯದ್ದು. ಮತ್ತೆ ನನಗೆ ತಿಳಿದಿದೆ, ನೀನೇನಾದ್ರೂ ಬಯಸಿದ್ರೆ ನನಗೆ ಈ ಪದವಿ ಪ್ರಾಪ್ತವಾಗುತ್ತದೆ. ಗೊಲ್ಲ, ಓ ಗೊಲ್ಲ, ಈ ಗೊಲ್ಲ ಇದ್ದಾನಲ್ಲ, ಅದೆಲ್ಲಿಗೊಬ್ಬೊಮ್ಮನೆ ಹೋಗ್ಬಿಡ್ತಾನೋ. ಕೃಷ್ಣ ಎಲ್ಲ ಅಪಾಯ ಒಬ್ಬನೇ ಎದುರಿಸ್ತಿದ್ದಾನೆ. ಆದ್ರೂ ನಾನು ಕೃಷ್ಣಂಗೆ ಏನು ಆಗೋಕ್ ಬಿಡೋದಿಲ್ಲ. ನಾನೇನಾದ್ರೂ ಮಾಡಿ ಇವನ್ನ ಅಪಾಯದಿಂದ ಕಾಪಾಡಬೇಕು. ಕೃಷ್ಣ, ಹೇಳು ಕೃಷ್ಣ, ನಿನ್ ಮೈ ಸುಡ್ತಾ ಇದೆ ಕೃಷ್ಣ, ಕಣ್ಬಿಡೋಗಲ್ಲ. ನಾನು ನಿನ್ನನ್ನ ಪರ್ವತರಾಜನಾಗಿ ಮಾಡುತ್ತೇನೆ ಎಂಬ ಭ್ರಮೆ ಇದ್ದರೆ ಇದು ನಿನ್ನ ಅತ್ಯಂತ ದೊಡ್ಡ ತಪ್ಪು. ಈ ಜಗತ್ತಿನಲ್ಲಿ ಶ್ರೇಷ್ಠ ನೆನೆಸಿಕೊಳ್ಳಲು ಶ್ರೇಷ್ಠ ಕಾರ್ಯ ಮಾಡಬೇಕಾಗುತ್ತದೆ, ಅಧರ್ಮವಲ್ಲ. ನನಗೆ ಭ್ರಮೆ ಹುಟ್ಟಿಸೋ ಪ್ರಯತ್ನ ಮಾಡಬೇಡ ದೇವಿ. ನಾನು ನಿನಗೆ ಭ್ರಮೆ ಹುಟ್ಟಿಸುತ್ತಿಲ್ಲ, ಬದಲಿಗೆ ಸತ್ಯದ ಮಾರ್ಗ ತೋರುತ್ತಿರುವೆ. ನಿನ್ನ ಈ ಹಠ ಬಿಡು. ಹಾಗೂ ಋಷಿ ಮುನಿಗಳು ಸ್ವತಃ ಇಲ್ಲಿ ತಪ ಮಾಡುವಷ್ಟು ಯೋಗ್ಯತೆ ಬೆಳೆಸಿಕೊ ಮತ್ತು ನಿನ್ನ ಈ ಸ್ಥಳವನ್ನ ಯಜ್ಞ ಸ್ಥಾನವಾಗಿಸು. ದೇವಿ, ಈ ಪರ್ವತ ಒಂದು ಯಜ್ಞ ಸ್ಥಳ ಆಗೇ ಆಗುತ್ತೆ. ನನ್ನ ಸಮ್ಮುಖ ಅವರು ತಮ್ಮ ತಲೆಯನ್ನು ಬಾಗಿಸಲೇಬೇಕು, ಅನ್ಯಥಾ ನಾನಿಲ್ಲಿ ಇದೇ ರೀತಿ ನಿಂತಿರುತ್ತೇನೆ ಮತ್ತು ಅರ್ಧ ಜಗತ್ತು ಸೂರ್ಯನ ತಾಪದಿಂದ ಜ್ವಲಿಸಿ ಭಸ್ಮವಾಗಿ ಬಿಡುತ್ತೆ. ಕೃಷ್ಣ, ಹೇಳು ಕೃಷ್ಣ, ನಿನ್ ಮೈಯೆಲ್ಲ ಸುಡ್ತಿದೆ ಕೃಷ್ಣ, ಕಣ್ಬಿಡೋಗಲ್ಲ, ಕಣ್ಬಿಡು. ಕೃಷ್ಣಂಗೆ ನನ್ ಕೂಗು ಕೇಳಿಸ್ತಾನೆ ಇಲ್ಲ. ನನಗೇನ್ ಮಾಡ್ಲಿ? ನನ್ ಗೊಲ್ಲನ್ ಹೇಗೆ ಬಸ್ಲಿ? ಈಗೊಂದಿದ್ದಾರೆ ಉಳಿದಿರೋದು. ಕೃಷ್ಣನ್ ಮೈ ಅಂತೂ ಒಳ್ಳೆ ಕೆಂಡ ತರ ಸುಡ್ತಾ ಇದೆ. ಯಾವ ಬೆಂಕಿನ ನಾವು ಮುಟ್ಟೋದಕ್ಕೂ ಆಗಲ್ವೋ?
ನಾನು ಬೇಗ ಎಲ್ಲರನ್ನ ಇಲ್ಲಿ ಕರ್ಕೊಂಡು ಬರಬೇಕು. ಈ ತೊಂದರೆಗೆ ಯಾವ್ದಾದ್ರು ಒಂದು ಪರಿಹಾರ ಹುಡುಕ್ಲೇಬೇಕು. ಆಗ ಮಾತ್ರ ನಾವು ಕೃಷ್ಣನ್ ಜೀವ ಉಳಿಸೋಕ್ಕಾಗೋದು. ನಿಲ್ಲು ಪ್ರಲಬ್ಧ. ಏನಾಯ್ತು ಚಾಣೂರ? ಈ ರೇಖೆನ ಭಗವಂತ ಕಂಸನೇ ದಾಟೋಕ್ಕಾಗ್ಲಿಲ್ಲ, ಮತ್ತೆ ನಾವ್ ಹೇಗ್ ದಾಟೋಕ್ಕಾಗುತ್ತೆ? ಆದ್ರೆ ನಾವೇನಾದ್ರೂ ಈ ಕಾರ್ಯನ ಪೂರ್ಣ ಮಾಡದೇ ಇದ್ರೆ ಚಾಣೂರ, ಭಗವಂತ ಕಂಸ ನಮ್ಮನ್ನ ಜೀವಂತವಾಗಿ ಉಳಿಸೋದಿಲ್ಲ. ಅರ್ಥಾತ್ ಮುಂದೆ ಮೃತ್ಯು, ಹಿಂದೆ ಮೃತ್ಯುದಾತ ಭಗವಂತ ಕಂಸ. ಹಾಗಾದ್ರೆ ಮುಂದೆ ಹೋಗೋದೇ ಸರಿ. ಸ್ವಲ್ಪ ಇರು, ನಾವಿಬ್ರು ಒಟ್ಟಿಗೆ ಪ್ರಯತ್ನ ಮಾಡೋಣ ಚಾಣೂರ. ನನ್ನ ಕೈ ಹಿಡ್ಕೊ ನೀನು. ಈಗ ಭಗವಂತ ಕಂಸನ್ ನೆನೆಸ್ಕೋ. ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸಂಗೆ ಜೈ. ಕಣ್ಬಿಡು. ನಾವು ದಾಟ್ಬಿಟ್ವಿ. ನಡಿ ಹೋಗೋಣ. ವಿಂಧ್ಯಾಚಲ, ನಾನು ಎಲ್ಲ ರೀತಿಯಲ್ಲೂ ನಿನಗೆ ಹೇಳಿ ನೋಡಿದೆ, ಆದರೆ ಅಹಂಕಾರಿಗಳು ಶಿಕ್ಷೆ ಇಲ್ಲದೆ ಏನನ್ನು ಅರಿಯರು. ಈಗ ನಿನಗೆ ನಿನ್ನ ಅಧರ್ಮಕ್ಕೆ ಶಿಕ್ಷೆ ಅವಶ್ಯವಾಗಿ ಸಿಗಲಿದೆ ವಿಂಧ್ಯಾಚಲ. ನಂದರಾಜ, ಬಲರಾಮ ಕೃಷ್ಣ ಇನ್ನೂ ಬರ್ಲಿಲ್ಲ. ಎಲ್ಲಿದ್ದಾನೆ ಅವನು? ಚಿಕ್ಕಮ್ಮ, ನೀವು ಯೋಚಿಸ್ಬೇಡಿ, ರಾಧೆ ಅವನನ್ನು ಕರ್ಕೊಂಡು ಬರ್ತಾಳೆ. ರಾಧೆ ಪುಟ್ಟಿ, ಕೃಷ್ಣ ಇಲ್ಲಿ. ರಾಧೆ, ಏನಾಯ್ತು? ನೀನ್ ಯಾಕೆ ಇಷ್ಟು ಗಾಬರಿಲಿದ್ಯಾ? ಅಣ್ಣ, ಅಲ್ಲಿ ಕೃಷ್ಣ ಅಣ್ಣ. ಹೇಳು ಮಗಳೇ, ಏನಾಯ್ತು ಕಂದನಿಗೆ? ಅತ್ತೆ ಸೂರ್ಯದೇವನ ಅಷ್ಟೋತಾಪನ ಕೃಷ್ಣ ನುಂಗ್ತಿದ್ದಾನೆ. ಅವನ್ ಮೈಯೆಲ್ಲ ಸುಡ್ತಿದೆ ಅತ್ತೆ. ಬೇಗ ನಡೀರಿ, ನನ್ ಗೊಲ್ಲನ ಕಾಪಾಡಿ. ಕೃಷ್ಣ! ವಿಂಧ್ಯಾಚಲ, ನಿನ್ನ ಈ ಅಹಂಕಾರಕ್ಕಾಗಿ ನಾನು ಈ ಜಗತ್ತಿನ ವಿನಾಶವಾಗಲು ಬಿಡುವುದಿಲ್ಲ. ಈಗಲೇ ನಾನು ನಿನ್ನ ಅಸ್ತಿತ್ವವನ್ನೇ ನಾಶ ಮಾಡುತ್ತೇನೆ. ಕ್ಷಮಿಸಿ ಬಿಡು ದೇವಿ, ಕ್ಷಮಿಸಿ ಬಿಡು. ಕಂದ! ಕೃಷ್ಣ! ವಿಂಧ್ಯಾಚಲ, ನೀನು ಬ್ರಹ್ಮದೇವನ ವರದಾನದ ದುರುಪಯೋಗ ಮಾಡಿರುವೆ. ಅದರ ಉಪಯೋಗವನ್ನು ನೀನು ಸ್ವಾರ್ಥ ಮತ್ತು ಅಧರ್ಮಕ್ಕಾಗಿ ಮಾಡಿದೆ. ಹಾಗಾಗಿ ಇವತ್ತಿನಿಂದ ನಿನ್ನ ಈ ರೂಪವೇ ಸ್ಥಿರವಾಗಲಿದೆ. ಪೂರ್ವದಂತೆ ಆಕಾರವನ್ನ ಕಡಿಮೆ ಅಥವಾ ಹೆಚ್ಚು ಮಾಡಲಾರೆ. ಸ್ಮರಣೆ ಇರಲಿ ವಿಂಧ್ಯಾಚಲ, ನಾನು ನಿನ್ನ ಆಕಾರವನ್ನ ಕಡಿಮೆ ಮಾಡಿಲ್ಲ, ಬದಲಿಗೆ ನಿನ್ನನ್ನು ಪಾತಾಳಕ್ಕಿಳಿಸಿದ್ದೇನೆ. ಇದರಿಂದಾಗಿ ಮುಂದೆ ನೀನು ಯಾವ ಅಧರ್ಮವನ್ನು ಮಾಡುವಂತಿಲ್ಲ. ಕಂದ! ಕೃಷ್ಣ!
ಕೃಷ್ಣ ನಿನ್ಗೇನೂ ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಅಮ್ಮ. ಆದ್ರೆ ನೀನು ಯಾಕೆ ಇಷ್ಟು ಗಾಬರಿ ಆಗಿದ್ಯಲ್ಲ? ಅದು ಅತ್ತೆ, ಈಗೆಲ್ಲ ಸುಳ್ಳು ಹೇಳ್ತಿದ್ದಾನೆ. ನಾನು ನಿಜವಾಗ್ಲೂ ನನ್ನ ಕಣ್ಣಾರೆ ನೋಡ್ದೆ. ಇವನ್ ಮೈಯೆಲ್ಲ ಬಿಸಿಯಾಗಿ ಸುಟ್ಟಾಯ್ತು ಅತ್ತೆ. ಇವನ್ ಮೈಯಿಂದ ಜ್ವಾಲೆ ಬರ್ತಿತ್ತು. ಜ್ವಾಲೆ ಅತ್ತೆ, ಜ್ವಾಲೆ ಮತ್ತೆ ತಾಪ. ನೀನು ಇದೇನು ಹೇಳ್ತಿದ್ಯಾ ರಾಧಿ? ನಾನೇನಾದ್ರೂ ಜ್ವಾಲಾಮುಖಿನ? ನನ್ನ ಶರೀರದಿಂದ ಜ್ವಾಲೆ ಬರೋದಿಕ್ಕೆ? ಮೊದಲು ಇದನ್ನ ಹೇಳು, ನೀನ್ ಸರಿಯಾಗಿದೀಯಾ? ಈಗ ನೀನ್ ನನಗೆ ಮೋಸ ಮಾಡಕ್ಕಾಗಲ್ಲ ಗೊಲ್ಲ. ನನ್ಗೆ ನಿನ್ ಪೂರ್ತಿ ಸತ್ಯ ಗೊತ್ತಾಗಿದೆ ಗೊಲ್ಲ. ಪ್ರಭು, ರಾಧೆ ಈಗ ನಿಮ್ಮ ಸತ್ಯ ತಿಳಿದಿದ್ದಾಳೆ. ಇನ್ನು ನಿಮ್ಮ ಸತ್ಯ ಯಾರಿಂದಲೂ ಮರೆಯಾಗಿರದು. ಇನ್ನು ಸಮಸ್ತ ಜಗತ್ತು ನಿಮ್ಮ ಸತ್ಯವನ್ನು ತಿಳಿಯುತ್ತದೆ ಪ್ರಭು. ಹಾಗೆ ಮಾಡದಿರು ದೇವಿ. ಒಮ್ಮೆ ಎಲ್ಲರೂ ನನ್ನ ಸತ್ಯವನ್ನು ಅರಿತು ಬಿಟ್ಟರೆ ಆಗ ಕೃಷ್ಣನ ರೂಪದಲ್ಲಿ ಬಾಲಲೀಲೆಗಳನ್ನು ತೋರುವ ನನ್ನ ಪರಮಾನಂದ ನನ್ನಿಂದ ದೂರವಾಗುತ್ತದೆ ದೇವಿ. ಆದರೆ ಪ್ರಭು, ನೀವೇ ಹೇಳುವಿರಲ್ಲ, ಸತ್ಯದ ಜ್ಞಾನ ಎಲ್ಲರಿಗೂ ಆಗಬೇಕು. ಈಗ ನಿಮ್ಮ ಸತ್ಯ ರಾಧೆ ಎಲ್ಲರಿಗೂ ಹೇಳುತ್ತಾಳೆ. ಅತ್ತೆ, ಸತ್ಯ ಏನು ಅಂದ್ರೆ ಈಗೆಲ್ಲ ಸೂರ್ಯನ ಇಡೀ ತಾಪನ ನುಂಗು ಬಿಟ್ಟಿದ್ದ. ಮತ್ತೆ ನಮ್ಮೆಲ್ಲರಿಗೂ ಏನಪ್ಪ ಎದುರಾಗಿತ್ತು ಅದನ್ನ ಗೊಲ್ಲಾನೆ ದೂರ ಮಾಡಿದ್ದು ಅತ್ತೆ. ರಾಧೆ, ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಎಲ್ಲಿವರೆಗೂ ಅಮ್ಮ ಅವಳ ಕೈಯಾರೆ ನನ್ಗೆ ಬೆಣ್ಣೆ ತಿನ್ಸಲ್ವೋ ಅಲ್ಲಿವರೆಗೂ ನಾನು ಬೆಣ್ಣೆ ತಿನ್ನೋಕೆ ಆಗಲ್ಲ. ಹಾಗಿದ್ಮೇಲೆ ನಾನು ಇಷ್ಟು ದೊಡ್ಡ ಅಪಾಯನ ಹೇಗೆ ದೂರ ಮಾಡ್ತೀನಿ? ನೀನ್ ಸುಮ್ಮನಿರಗಲ್ಲ. ಅತ್ತೆ, ನನ್ನ ನಿಜವಾಗ್ಲೂ ನನ್ನ ಕಣ್ಣಾರೆ ನೋಡ್ದೆ. ಇವನ್ ಬಾಯನ್ನ ಹೀಗ್ ತಕೊಂಡಿದ್ದ. ಇವನ್ ಬಾಯೊಳಗೆ ಬೆಂಕಿ ಉರಿತಿತ್ತು. ಅತ್ತೆ, ನಿಮಗ್ ನೆನ್ಪಿದ್ಯಾ? ಇವನೊಂದ್ಸಲ ಮಣ್ಣು ತಿಂದಿದ್ದ. ಆಗ ನೀವು ಅವನ್ ಬಾಯಲ್ಲಿ ಇಡೀ ಬ್ರಹ್ಮಾಂಡನೇ ನೋಡಿದ್ರಿ. ಅದೇ ತರಾನೇ ಇವನ್ ಬಾಯಲ್ಲಿ ಸೂರ್ಯನ್ ತರ ದೊಡ್ಡ ಬೆಂಕಿ ಉಂಡೆ ಉರಿತಿತ್ತು ಅತ್ತೆ. ರಾಧಿ, ಅವತ್ತು ಅಮ್ಮಂಗೆ ನನ್ನ ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸಿದ್ದು ಅದು ಅವಳ ಭ್ರಮೆಯಾಗಿತ್ತು. ಹಾಗೇನೆ ಇವತ್ತು ನಿನ್ಗೆ ನನ್ನ ಬಾಯಲ್ಲಿ ಅಗ್ನಿ ನೋಡಿರೋ ಭ್ರಮೆ ಆಗಿದೆ. ಅಮ್ಮ, ನೀನೇ ಹೇಳು, ನನ್ನ ಬಾಯಿ ಏನಾದ್ರೂ ಸುದ್ದಿದ್ಯಾ? ಈ ವಿಷಯನೇ ನಾನ್ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿರೋದು ಅತ್ತೆ. ನಮ್ ಗೊಲ್ಲಂಗೆ ಖಂಡಿತ ಯಾವ್ದೋ ಶಕ್ತಿ ಇದೆ. ಅದಕ್ಕೆ ಇವನು ಸೂರ್ಯನ್ ತಾಪನ ನುಂಗ್ಬಿಟ್ಟ, ಮತ್ತದು ಸುಡ್ಲೇ ಇಲ್ಲ. ಅಣ್ಣ, ಈಗ ನೀನೇ ಈ ರಾಧಿಗೆ ಅರ್ಥ ಮಾಡಿಸು. ಇದಕ್ಕಿದ್ದಾಗೆ ಇವಳಿಗೆ ಅದ್ ಯಾವ ಭ್ರಮೆ ಆಗಿದೆಯೋ. ಶಕ್ತಿ ಇರೋದ್ ನಿನ್ಗೆ, ನನಗ್ ಶಕ್ತಿ ಎಲ್ಲಿಂದ ಬಂದ್ಬಿಡತ್ತೆ? ರಾಧೆ, ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ಶಕ್ತಿ ನನ್ನ ನೇಗ್ಲಲ್ಲಿದೆ. ಆದ್ರೆ ಅದ್ರಿಂದ ನಾನು ಬೆಂಕಿ ಮಾತ್ರ ಆರಿಸ್ಬೋದು, ಧಾರಣೆ ಮಾಡೋದಕ್ಕಾಗಲ್ಲ. ರಾಧೆ, ನನ್ನನ್ ಯಾಕೆ ನೋಡ್ತಿದ್ಯಾ? ಅಲ್ಲಿ ನೋಡು, ಅಲ್ಲಿ. ಮತ್ ನಿನ್ ಭ್ರಮೆನ ದೂರ ಮಾಡ್ಕೋ. ಕಂದ, ಇದೆಲ್ಲ ಹೇಗಾಯ್ತು? ಅಮ್ಮ, ಇಲ್ಲಿ ಕುತ್ಕೊಂಡಿದ್ದಾಗ ನಾನೇ ನನ್ ಕಣ್ಣಾರೆ ನೋಡ್ದೆ. ನಮ್ಮ ಕುಲದೇವತೆ ಅವಳ ವಿಶಾಲ ರೂಪ ಧರಿಸಿದ್ಲು. ಪರ್ವತಕ್ಕಿಂತ ಹೆಚ್ಚು ಅಮ್ಮ. ಮತ್ತೆ ಅವಳೇ ತನ್ನ ಪಾದದ ಕೆಳಗೆ ವಿಂಧ್ಯಾಚಲ ಪರ್ವತನ ಭೂಮಿಯ ಒಳಗೆ ಉದ್ದಾಕ್ಬಿಟ್ಲು. ಕಂದ, ನೀನ್ ಸತ್ಯ ಹೇಳ್ತಿದ್ಯಾ? ಅಮ್ಮ, ನಾನೇನ್ ಆಗಾಗ ಸುಳ್ಳು ಹೇಳ್ತೀನ? ಮಾತೆ ಯೋಗಮಾಯಿ, ನೀವು ನಮ್ಮ ಪ್ರಾರ್ಥನೆ ಕೇಳಿದ್ರಿ. ಇಷ್ಟು ದೊಡ್ಡ ಅಪಾಯದಿಂದ ನಮ್ಮೆಲ್ಲರ ರಕ್ಷಣೆ ಮಾಡಿದ್ರಿ.
ನಿಮಗೆ ಧನ್ಯವಾದ ಮಾತೆ, ನೀವು ಧನ್ಯರು. ಯೋಗಮಾಯೆ ಮಾತೆಗೆ ಯೋಗಮಾಯೆ ಮಾತೆಗೆ ಕೃಷ್ಣ, ಎಲ್ಲ ಸಂಕಟ ಕಳೆದು ಹೋಯ್ತು. ಆದರೆ ಸೂರ್ಯದೇವನ ಅತಿಯಾದ ತಾಪದಿಂದ ನಮ್ಮ ಮೈಯೆಲ್ಲ ಸುಟ್ಟು ಹೋಗಿದೆಯಲ್ಲ, ಅದು ತುಂಬಾ ಕಷ್ಟ ಕೊಡ್ತಾ ಇದೆ ಕೃಷ್ಣ. ಕೃಷ್ಣ, ಈ ಕಷ್ಟನ ದೂರ ಮಾಡಕ್ಕೆ ನಮ್ಗೆ ಸಹಾಯ ಮಾಡು ಕೃಷ್ಣ. ಈ ತಡಿಯಕ್ಕಾಗ್ದಿರೋ ನೋವಿಂದ ಮುಕ್ತಿ ಕೊಡು. ನೀವೆಲ್ಲ ಏನೋ ಚಿಂತೆ ಮಾಡಬೇಡಿ. ಕುಲದೇವಿ ಕೃಪೆಯಿಂದ ನೀವೆಲ್ರೂ ಖಂಡಿತ ಗುಣ ಆಗ್ತೀರಾ. ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ಈ ಕತ್ರಿ ಪರ್ವತದ ಮೇಲೆ ಅಂತ ಔಷಧಿಗಳು ಸಾಕಷ್ಟಿವೆ. ಆದ್ರಿಂದ ನೀವೆಲ್ಲರೂ ಬೇಗ ಸರಿ ಹೋಗ್ತೀರಾ. ಬಾ ಕೃಷ್ಣ. ಬನ್ನಿ, ನಾನು ನಿಮ್ಗೆ ಅಷ್ಟೇ ಮಾಡೋದ್ರಲ್ಲಿ ಸಹಾಯ ಮಾಡ್ತೀನಿ. ಅಣ್ಣ, ನೀನೆಲ್ರನ್ನೂ ಹುಷಾರಾಗಿ ನೋಡ್ಕೋ. ಸರಿ ಕೃಷ್ಣ. ರಾಧೆ, ನಾನ್ ಬೇಗ ಬರ್ತೀನಿ. ಅಷ್ಟರಲ್ಲಿ ನೀನ್ ನಿನ್ ಭ್ರಮೆನ ದೂರ ಕಳ್ಸಿರು. ಬನ್ನಿ. ತಲೆ ಅಟ್ಟೆಗೊಲ್ಲ, ನಿನ್ನನ್ನೇ ನೀನ್ ಅಂದ್ಕೊಂಡಿದ್ಯಾ? ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ನಿನ್ ಸತ್ಯನ ಎಲ್ಲರ ಮುಂದೆ ತೋರಿಸ್ತೀನಿ. ಖಂಡಿತ ತೋರಿಸ್ತೀನಿ. ಎಲ್ಲ ಔಷಧಿಗಳು ಎಲ್ಲಿ ಹೋದ್ವು? ಔಷಧಿಗಳೇ ಕೇಳಿಸ್ತಿದ್ಯಾ? ಕೃಷ್ಣ, ಹೋಗೋದಕ್ಕೂ ಮೊದಲು ನಾನು ಔಷಧಿಗಳನ್ನ ಇಲ್ಲೇ ಸುರಕ್ಷಿತವಾಗಿರಿಸಿದ್ದೆ. ಆದ್ರೆ ಎಲ್ಲಿ ಹೋದ್ವು ನನ್ನ ಔಷಧಿಗಳು? ಔಷಧಿಗಳು, ಯೋಗಮಾಯೆಯ ಔಷಧಿಗಳು, ಖತ್ರಿ ಪರ್ವತದ ಔಷಧಿಗಳು, ಜಗತ್ತನ್ನು ರೋಗಗಳಿಂದ ಮುಕ್ತ ಮಾಡುವ ಔಷಧಿಗಳು. ನಿಮ್ಮನ್ನು ಇಲ್ಲಿಗೆ ತರಲೆಂದೇ ರಚಿಸಿದ್ದು ಈ ಚಕ್ರವ್ಯೂಹವನ್ನು. ಚಿಂತಿಸಬೇಡಿ, ನಿಮ್ಮ ದೇವಿ ಯೋಗಮಾಯೆ ಇನ್ನೂ ಬರಲಿಲ್ಲ. ಆದರೆ ನಿಮ್ಮನ್ನು ಕಾಪಾಡಲು ಅವಶ್ಯವಾಗಿ ಬರುತ್ತಾಳೆ. ಮತ್ತವಳು ಬಂದಾಗ ನಾನು ಅವಳನ್ನು ನಿಮ್ಮ ರೀತಿಯೇ ಬಂಧಿ ಮಾಡಿ ಮತ್ತು ಆಗವಳು ನನಗೆ ಹೇಳುತ್ತಾಳೆ ಆ ಚಕ್ರಧಾರಿಯ ಪೂರ್ಣಾವತಾರದ ಸತ್ಯ. ಆ ಪರಮಾವತಾರಿಯ ಸತ್ಯ. ದೇವಿ, ಹೀಗೇನಾದ್ರೂ ಆಯ್ತಾ? ಅವ್ರು ನಿಮ್ಗೆ ಹೇಳ್ದೆ ಕೇಳ್ತೇನೆ ಇಲ್ಲಿಂದ ಹೊರಟೋಗಿದ್ಯಾ? ಇಲ್ಲ ಕೃಷ್ಣ, ಇಲ್ಲ. ಔಷಧಿಗಳ ರಕ್ಷಣೆಯ ಪೂರ್ತಿ ಜವಾಬ್ದಾರಿ ನನ್ನದೇ ಆಗಿತ್ತು. ನನ್ಗೆ ಸೂಚನೆ ಕೊಡದೆ ಈ ಔಷಧಿಗಳು ಎಲ್ಲೂ ಹೋಗಲ್ಲ. ಹಾಗಾದ್ರೆ ಕತ್ರಿ ಪರ್ವತಕ್ಕೆ ಬಂದಿರೋ ಅಪಾಯಕ್ಕೆ ಹೆದ್ರಿ ಅವುಗಳೆಲ್ಲ ಅಡ್ಕಿರ್ಬೇಕು. ಬನ್ನಿ ದೇವಿ, ನಾವು ಅವನ್ನ ಹುಡುಕ್ಲೇಬೇಕು. ದೇವಿ ತುಳಸಿ ಎಲ್ಲಿದ್ಯಾ? ಸಂಜೀವನಿ ಗಿಡ, ನೀವೆಲ್ರೂ ಎಲ್ಲಿದ್ದೀರಾ? ಔಷಧಿಗಳೇ, ಕೃಷ್ಣ, ಕತ್ರಿ ಪರ್ವತ, ನೀವು ಅದಿನ್ನೆಷ್ಟು ಬಾರಿ ಕರೆದ್ರೂ ಈಗ ಯಾವ ಔಷಧಿನೂ ನಿಮ್ಮ ಮುಂದೆ ಇನ್ಮೇಲೆ ಬರೋದಿಲ್ಲ. ನೀವ್ ಏನ್ ಹೇಳ್ತಿದ್ದೀರಾ? ಹಾ, ಮತ್ತೆ ಎಲ್ಲಿವೆ ನನ್ನೆಲ್ಲ ಔಷಧಿಗಳು? ನನ್ನ ನೀವು ಕ್ಷಮಿಸ್ಬಿಡಿ ದೇವಿ. ನಾನು ನಿಮ್ಮ ಔಷಧಿಗಳ ರಕ್ಷಣೆನ ಮಾಡೋಕ್ಕಾಗ್ಲಿಲ್ಲ. ನೀವ್ ಹೇಳ್ತಿರೋದೇನು ಕತ್ರಿ ಪರ್ವತ? ಏನಾಗಿದೆ ನನ್ನ ಔಷಧಿಗಳಿಗೆ? ದೇವಿ, ನೀವಿಲ್ಲಿಂದ ಹೋದ್ಮೇಲೆ ಔಷಧಿಗಳನ್ನ ಕಳ್ತನ ಮಾಡೋದಿಕ್ಕೆ ಕಂಸನ್ ಕಡೆಯಿಂದ 2 ಅಸುರರು ಬಂದಿದ್ರು. ಯೋಗಮಾಯೆ ಔಷಧಿಗಳೇ, ಈಗ ನೀವೆಲ್ಲರೂ ಭಗವಂತ ಕಂಸನ ಅಡಿಯಾಳು. ಓಂ ಕಂಸಾಯ ನಮಃ. ದುಷ್ಟ
ಇನ್ನು ನಿಮ್ಮನ್ನ ಯಾರು ಕಾಪಾಡೋಕ್ಕಾಗಲ್ಲ. ನಿಮ್ಮನ್ನೀಗ ನಮ್ಮ ಭಗವಂತ ಕಂಸನೇ ಕಾಪಾಡ್ತಾರೆ. ಆ ಕಂಸನ ಕಡೆ ಇಬ್ಬರು ರಾಕ್ಷಸರು ಜಗತ್ತನ್ನು ರೋಗ ಮುಕ್ತ ಮಾಡೋ ಎಲ್ಲ ಔಷಧಿಗಳನ್ನು ಹೇಳ್ಕೊಂಡು ಹೋದ್ರು. ನನ್ನನ್ನು ಕ್ಷಮಿಸ್ಬಿಡಿ ಮಾತೆ, ಕ್ಷಮಿಸ್ಬಿಡಿ ನನ್ನನ್ನ. ಕತ್ರಿ ಪರ್ವತ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನೀವಂತೂ ಸರಿಯಾಗಿ ನಿಮ್ ಧರ್ಮನ ನಿಭಾಯಿಸಿದ್ರಿ. ತಪ್ಪಿರೋದು ಆ ಅಧರ್ಮಿ ಕಂಸಂದು. ಅವನೇ ಅನರ್ಥ ಮಾಡಿದ್ದು. ಆದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ. ಕಂಸ ಔಷಧಿಗಳಿಂದ ಏನ್ ಮಾಡ್ತಾನೆ? ಅವನಂತೂ ವೈದ್ಯನೂ ಅಲ್ಲ, ರೋಗಿಯೂ ಅಲ್ಲ. ದೇವಿ, ಕಂಸನಿಗೆ ಔಷಧಿಗಳಲ್ಲ, ನೀವು ಬೇಕು. ಅದಕ್ಕೆ ಕಂಸ ಔಷಧಿಗಳನ್ನ ಯಾಕೆ ಒಯ್ದ? ದೇವಿ, ಪೂರ್ತಿ ಜಗತ್ತಿಗೆ ಗೊತ್ತು ನೀವು ಔಷಧಿಗಳ ದೇವಿ ತಾನೇ. ಮತ್ತೆ ನೀವು ಅವುಗಳ ರಕ್ಷಕಿನೂ ಹೌದು. ನಿಮ್ ಧರ್ಮ ಏನಂದ್ರೆ ಅವುಗಳಿಗೆ ಏನಾದ್ರೂ ಅಪಾಯ ಆದ್ರೆ ನೀವು ಅವುಗಳ ರಕ್ಷಣೆ ಮಾಡೋದಿಕ್ಕೆ ಖಂಡಿತ ಹೋಗ್ತೀರಾ. ಇದ್ರ ಅರ್ಥ ಏನಂದ್ರೆ ನನ್ ತನಕ ಬರೋದಕ್ಕೆ ಅಸಮರ್ಥ ಕಂಸ ಈಗ ನನ್ನ ಬಂಧಿಸೋದಕ್ಕೆ ಈ ಮೋಸದ ಆಟ ಆಡ್ತಿದ್ದಾನೆ. ಕೃಷ್ಣ! ಅಣ್ಣ, ಏನಾಯ್ತು? ಕೃಷ್ಣ, ನೀನ್ ಇನ್ನೂ ಇಲ್ಲೇ ಇದ್ಯಾ? ಅಲ್ಲಿ ಎಲ್ಲ ಊರವ್ರ ಆರೋಗ್ಯ ಹಾಳಾಗ್ತಿದೆ ಕೃಷ್ಣ. ನೀನ್ ಈ ಕೂಡ್ಲೆ ಅಲ್ಲಿಗೆ ಹೋಗಿ ಏನಾದ್ರೂ ಮಾಡ್ಬೇಕು ಕೃಷ್ಣ. ಇಲ್ದಿದ್ರೆ ಅವ್ರ ಆರೋಗ್ಯ ಇನ್ನೂ ಹಾಳಾಗುತ್ತೆ. ನಡಿ ನಡಿ ಕೃಷ್ಣ, ನಡಿ ಅಣ್ಣ. ಔಷಧಿಗಳ ದೇವಿ ಯೋಗಮಾಯೆ, ಇನ್ನು ನೀನು ಓಡಿ 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 ಬರುವೆ ನನ್ನ ಬಳಿಗೆ. ಏಕೆಂದರೆ ನೀನು ಬರದಿದ್ದರೆ ನಿನ್ನ ಔಷಧಿಗಳ ರಕ್ಷಣೆ ಮಾಡುವವರ್ಯಾರು? ಆದರೆ ಔಷಧಿಗಳ ರಕ್ಷಣೆಗಾಗಿ ಯೋಗಮಾಯ ತನ್ನ ಪ್ರಾಣವನ್ನೇಕೆ ಸಂಕಷ್ಟಕ್ಕೆ ದೂಡುತ್ತಾಳೆ? ಕೇಶಿನಿ, ನಮ್ಮಲ್ಲಿ ಮತ್ತು ಆ ವಿಷ್ಣು ಭಕ್ತರಲ್ಲಿ ಇದೇ ಅಂತರವಿದೆ. ನಾವು ನಮಗಾಗಿ ಬದುಕುತ್ತೇವೆ, ಮತ್ತವರು ಬೇರೆಯವರಿಗಾಗಿ. ಯೋಗಮಾಯೆ ಬರಲೇಬೇಕು. ಈಗ ಪ್ರಶ್ನೆ ಕೇವಲ ಔಷಧಿಗಳದ್ದಲ್ಲ, ಪ್ರಶ್ನೆ ಅವಳ ಭಕ್ತರದ್ದು. ಔಷಧಿಗಳಿಲ್ಲದೆ ಅವಳು ಭಕ್ತರ ಸಹಾಯವನ್ನು ಮಾಡಲಾರಳು. ಆದರೆ ಹೀಗೂ ಇರಬಹುದಲ್ಲ, ಆ ವಂಚಕ ವಿಷ್ಣು ಈಗ ತನ್ನ ಭಕ್ತರ ರಕ್ಷಣೆಗಾಗಿ ಬೇರೆ ಯಾವುದೋ ಉಪಾಯ ಯೋಚಿಸಿದ್ದರೆ? ಅವನು ತನ್ನ ಮಾಯೆಯಿಂದಲೇ ಜನರಿಗೆಲ್ಲ ಉಪಚಾರ ಮಾಡುತ್ತಿದ್ದರೆ ಈ ಔಷಧಿಗಳ ಅವಶ್ಯಕತೆ ಏಕಿರುತ್ತದೆ? ಕಾರಣ ಪ್ರತಿ ಬಾರಿಯೂ ಅವನ ಮಾಯೆಯೇ ನಿಮ್ಮ ಸಫಲತೆಗೆ ಅಡ್ಡ ಬಂದಿದೆ. ಈ ಬಾರಿ ಹಾಗಾಗುವುದಿಲ್ಲ ಕೇಶಿನಿ. ಈ ಬಾರಿ ಆ ಜಗತ್ಪಾಲಕನ ಯಾವುದೇ ಮೋಸ ಅವನ ಭಕ್ತರಿಗೆ ಜೀವದಾನ ನೀಡಲಾಗದು. ಜ್ವರಾಸುರ, ಓ ಜ್ವರಾಸುರ, ಪ್ರಕಟನಾಗು. ಕಂದ, ಇತ್ತಗೋ ಹಾಲು, ಮೊಸರು, ತುಪ್ಪ, ಜೇನು ಮತ್ತೆ ಬೆಲ್ಲ. ಮತ್ತೆ ಕಂದ, ಇನ್ನೇನಾದ್ರೂ ಬೇಕಾದ್ರೆ ನನ್ನ ಕೇಳು. ಇಲ್ಲ ಅಮ್ಮ, ಒಂದ್ ಸ್ವಲ್ಪ ಹೊತ್ತಷ್ಟೇ. ನನ್ನ ಔಷಧಿ ಸಿದ್ಧ ಆಗ್ಬಿಡತ್ತೆ. ಅಯ್ಯೋ ನಂದರಾಜ, ನಂದರಾಜ, ಏನಾದ್ರೂ ಮಾಡಿ ನಂದರಾಜ, ತಡೆಯೋಕ್ಕಾಗ್ತಾ ಇಲ್ಲ. ಅಯ್ಯೋ
ನೀನು ಮನೇಲಿ ತಿನ್ನೋ ಕುಡಿಯೋ ವಸ್ತುಗಳಿಂದ ಅಜ್ಜ ಹೊಸ ಔಷಧಿ ಮಾಡ್ತಿದ್ಯಾ. ರಾಧೆ, ನಾನು ಯಾವ ಔಷಧಿ ಮಾಡ್ತಿದ್ದೀನೋ ಅದು ಅಮೃತಕ್ಕಿಂತ ದೊಡ್ಡ ಔಷಧಿ, ಪಂಚಾಮೃತ. ಇದರಿಂದ ಮನ್ಸು ಶರೀರ ಮಾತ್ರ ಅಲ್ಲ, ಬದಲಿಗೆ ಅವ್ರ ಆತ್ಮನು ತಂಪಾಗಿರತ್ತೆ. ಆದ್ರೆ ಹಾಗ್ ತಂಪಾದ್ರೆ ರೋಗಿಗಳಿಗೆ ಏನ್ ಲಾಭ? ಏನಂದ್ರಿ ರಾಧಿ? ಸೂರ್ಯನ ತಾಪದಿಂದ ತೊಂದರೆ ಆದವ್ರಿಗೆ ತಂಪಾಗೋದ್ರಿಂದ ಲಾಭ ಆಗ್ತಿದ್ರಿ ಮತ್ತೆ ಹೇಗ್ ಲಾಭ ಆಗುತ್ತೆ? ಪಂಚಾಮೃತ ಕುಡ್ಸೋಕೆ ನನಗೆ ಸಹಾಯ ಮಾಡು. ತಗೊಳ್ಳಿ ಅಣ್ಣ, ಪಂಚಾಮೃತ ಕುಡೀರಿ, ಇದರಿಂದ ದೇಹ ತಂಪಾಗುತ್ತೆ. ಕೃಷ್ಣ ಕೃಷ್ಣ ಒಂದ್ಸಾರಿ ಯೋಚಿಸು. ಯಾವ ಔಷಧಿ ಬಗ್ಗೆ ನಮಗೆ ಜ್ಞಾನ ಇಲ್ವೋ ಅದನ್ನ ರೋಗಿಗೆ ಕೊಟ್ರೆ ಲಾಭದ ಬದಲು ಹಾನಿನೂ ಆಗ್ಬೋದು. ಅಪ್ಪ, ನನಗೆ ನಿಮ್ ಚಿಂತೆ ಅರ್ಥ ಆಗುತ್ತೆ. ಆದ್ರೆ ಈ ಔಷಧಿ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವ ಔಷಧಿನೂ ಇಲ್ಲ. ನನ್ ಮೇಲೆ ನಂಬಿಕೆ ಇಡಿ ಅಪ್ಪ. ಪಂಚಾಮೃತದಿಂದ ಯಾರಿಗೂ ಯಾವ ಹಾನಿನೂ ಆಗಲ್ಲ. ಸರಿ ಕೃಷ್ಣ, ನಾನು ನಿನಗೆ ಸಹಾಯ ಮಾಡ್ತೀನಿ. ತಗೊಳ್ಳಿ ಅಣ್ಣ, ಪಂಚಾಮೃತ ಕುಡೀರಿ.